ಜಿಗಣಿ ಪುರಸಭೆ ಸದಸ್ಯ ಜಿಗಣಿ ವಿನೋದ್ ರವರ ನೇತೃತ್ವದಲ್ಲಿ ನಡೆದ 3ನೇ ವರ್ಷದ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯ ಹಳೆಯ ಪೊಲೀಸ್ ಠಾಣೆಯ ಕಟ್ಟಡ ಆವರಣದಲ್ಲಿ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ 108ನೇ ಜನ್ಮದಿನದ ಪ್ರಯುಕ್ತ ಜಿಗಣಿಯಲ್ಲಿ 3ನೇ ವರ್ಷದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶ್ರೀ ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ನ ಜಿಗಣಿ ವಿನೋದ್ ಮತ್ತು ಹೊಸ ಬೆಳಕು ಟ್ರಸ್ಟ್ನ ಡಾಕ್ಟರ್ ಎಂ ರಾಮಕೃಷ್ಣ ರವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ದಿ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಇವರ ನುರಿತ ವೈದ್ಯರ ತಂಡದಿಂದ ಸಾಮಾನ್ಯ ರೋಗಗಳ ತಪಾಸಣೆ, ಇಎನ್ಟಿ, ಇಸಿಜಿ, ಚರ್ಮ ರೋಗ, ಮೂಳೆ ರೋಗ, ಸ್ತ್ರೀ ರೋಗ, ಇತರೆ ರೋಗಗಳ ಪರೀಕ್ಷೆ ಮತ್ತು ಉಚಿತ ಔಷಧಿ ವಿತರಣೆ, ವಿಠಲ ಕಣ್ಣಿನ ಆಸ್ಪತ್ರೆ ದೃಷ್ಟಿ ಕೇಂದ್ರದ ವತಿಯಿಂದ ಉಚಿತ ಕಣ್ಣಿನ ಪರೀಕ್ಷೆ ಚಿಕಿತ್ಸೆ ಕನ್ನಡ ವಿತರಣೆ, ಶ್ರೀ ವೆಂಕಟೇಶ್ವರ ಡೆಂಟಲ್ ಕಾಲೇಜ್ ವತಿಯಿಂದ ದಂತ ಪರೀಕ್ಷೆ, ಎನ್ಸಿಡಿ ವತಿಯಿಂದ ಓರಲ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಬಾಯಿ ಕ್ಯಾನ್ಸರ್ ಪರೀಕ್ಷೆ, ಹೊಸ ಬೆಳಕು ಟ್ರಸ್ಟ್ ಮತ್ತು ಶ್ರೀ ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೇತ್ರದಾನ, ಅಂಗಾಂಗ ದಾನ, ನೋಂದಣಿ ಮತ್ತು ಅರಿವು ಕಾರ್ಯಕ್ರಮದಲ್ಲಿ 450ಕ್ಕೂ ಹೆಚ್ಚಿನ ಸಾರ್ವಜನಿಕ ಬಂಧುಗಳು ಈ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಪ್ರಯೋಜನ ಪಡೆದುಕೊಂಡಿದ್ದಾರೆ ಎಂದು ಆಯೋಜಕರಾದ ಜಿಗಣಿ ಪುರಸಭಾ ಸದಸ್ಯ ವಿನೋದ್ ರವರು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ಸಾಯಿ ವಿನೋದ್ ಟ್ರಸ್ಟ್ನ ಸದಸ್ಯರಾದ ಅಂಬರೀಶ್ ಸಮರ್ಥ, ನಾಗೇಶ್, ರಾಘವೇಂದ್ರ, ನಾಗಲೇಖ, ರಾಧಾ ವಿನೋದ್, ಮಧುಸೂದನ್, ಜಿಗಣಿ ಪುರಸಭೆ ಸದಸ್ಯರಾದ ಸವಿತಾ ಮುರಳಿ, ಮಂಜುನಾಥ್, ಪ್ರಹ್ಲಾದ್ ರೆಡ್ಡಿ, ಗಿರೀಶ್ಮಾ, ಶ್ರೀಧರ್, ಹರೀಶ್, ಚಂದ್ರಶೇಖರ್, ಜಿಗಣಿ ಬ್ಲಾಕ್ ಅಧ್ಯಕ್ಷರಾದ ಶ್ರೀಧರ್ ಗೌಡ, ಹಿರಿಯ ನಾಯಕರಾದ ನಟರಾಜ್, ಎನ್ಬಿಐ ನಾಗರಾಜ್, ವೆಂಕಟೇಶ್ ಭಾಗವಹಿಸಿದ್ದರು. ದೇಶ ಕಂಡಂಥ ಉಕ್ಕಿನ ಮಹಿಳೆ ಅಂತ ಹೆಸರುವಾಸಿಯಾಗಿರುವಂಥ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬಕ್ಕೆ ಪ್ರಯುಕ್ತ ಒಂದು 3 ವರ್ಷಗಳಿಂದ ನಾವು ಇಲ್ಲಿ ಆರೋಗ್ಯ ಶಿಬಿರವನ್ನು ರಚಿಸ್ತಾ ಇದ್ದೀವಿ. 3 ವರ್ಷಗಳಿಂದನೂ ಒಂದು 600, 700, 800, 1000 ಜನ ಒಂದು ಆರೋಗ್ಯ ಶಿಬಿರದಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೊತಿದ್ದಾರೆ, ಪ್ರತಿಫಲನ ಪಡ್ಕೊತಿದ್ದಾರೆ. ಮತ್ತು ಕಣ್ಣಿನ ಪರೀಕ್ಷೆ ಮಾಡ್ತೇವೆ, ಮತ್ತು ಕ್ಯಾನ್ಸರ್ ಪರೀಕ್ಷೆ, ಎಲ್ಲ ದೇಹದ ಅಂಗಾಂಗಗಳ ಪರೀಕ್ಷೆಯನ್ನು ಮಾಡಿ ಅವರಿಗೆ ಕಾಯಿಲೆಗಳಿದ್ದರೆ ಉಚಿತ ಔಷಧಿಗಳನ್ನು ಕೊಡ್ತೇವೆ. ನಂತರ ಅವರ ಕಣ್ಣು ಪ್ರಾಬ್ಲಮ್ ಇದ್ದರೆ ಆಪ್ರೇಷನ್ ಮಾಡಿಸ್ತೇವೆ ಉಚಿತವಾಗಿ. ನಂತರ ಕನ್ನಡಕವನ್ನು ಕೂಡ ಫ್ರೀಯಾಗಿ ಕೊಡ್ತೇವೆ. ಇಂದಿರಾ ಗಾಂಧಿಯವರ ಬರ್ತ್ಡೇ ಅಂಗವಾಗಿ ನಾವು 3 ವರ್ಷದಿಂದ ಈ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅವರ ಬರ್ತ್ಡೇಯನ್ನು ಇನ್ನೂ ಅದ್ಧೂರಿಯಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೇವೆ. ಇದಕ್ಕೆ ಸಹಕಾರ ಮಾಡಿದ್ದ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಪುರಸಭೆಯ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗಕ್ಕೂ, ಮತ್ತು ನಮ್ಮ ಶ್ರೀ ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸದಸ್ಯರುಗಳಿಗೂ, ಮತ್ತು ಹೊಸ ಬೆಳಕು ಟ್ರಸ್ಟ್ನ ಅಧ್ಯಕ್ಷರಿಗೂ, ಸದಸ್ಯರುಗಳಿಗೂ ಎಲ್ಲ ವಂದನೆ ಹೇಳ್ತೇನೆ. ಮತ್ತು ಈ ವಿಚಾರವಾಗಿ ನಮ್ಮ ಶಿಬಿರದ
ಒಂದು ವಿಚಾರಕ್ಕೆ ಎಲ್ಲ ನನ್ನ ಸ್ನೇಹಿತರುಗಳು ಮತ್ತು ನನ್ನ ಬಂಧುವರ್ಗದವರು ಬಂದು ಸಹಾಯಕ್ಕೆ ನಿಂತಿದ್ದಾರೆ. ಅವ್ರಿಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಹೇಳ್ತೇನೆ. ಹೌದು, 3 ವರ್ಷದಿಂದ ನಡೆಸ್ಕೊಂಡ್ಬರ್ತಿದ್ದೀವಿ ಇಂದಿರಾ ಗಾಂಧಿಯವರ ಬರ್ತ್ಡೇನ. ಈ ವರ್ಷವೂ ಸ್ವಲ್ಪ ಹೋದ ವರ್ಷ ಎಲ್ಲ 600, 800, 1000 ಜನ ಆಗಿದ್ದಾರೆ. ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ. ಮುಂದಿನ ದಿನಗಳು ಇನ್ನೂ ಹೆಚ್ಚಾಗ್ತವೆ. ಇದೇ ರೀತಿ ನಡ್ಸ್ಕೊಂಡು ಹೋಗ್ತೇವೆ. ಪುರಸಭೆ ಬಾಂಧವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಏನಿವತ್ತು ನಮ್ಮ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿರ್ತಕ್ಕಂತಹ ಉಕ್ಕಿನ ಮಹಿಳೆ ಅಂತ ಹೆಸರುವಾಸಿಯಾಗಿರ್ತಕ್ಕಂತಹ ಶ್ರೀಮತಿ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬದ ಅಂದರೆ 108ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಜಿಗಣಿ ಗ್ರಾಮದಲ್ಲಿ ಇವತ್ತು ಹೊಸಬೆಳಕು ಟ್ರಸ್ಟ್ ವತಿಯಿಂದ ಹಾಗೂ ಜಿಗಣಿ ವಿನೋದ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಈ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಇದು 3 ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ದೀವಿ. ಹಾಗೆಯೇ ಈ ವರ್ಷ ಕೂಡ ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ವಯಸ್ಸಾದಂತಹವರು ಹಾಗೂ ಎಲ್ಲ ಪ್ರಜೆಗಳು ಬಂದು ಇಲ್ಲಿ ಕಣ್ಣಿನ ಪರೀಕ್ಷೆ, ಆಮೇಲೆ BP ಶುಗರ್ ಟೆಸ್ಟು, ಮತ್ತು ಈ ಸರಿ ವಿಶೇಷವಾಗಿ ಕ್ಯಾನ್ಸರ್ ಪರೀಕ್ಷೆಯನ್ನು ಕೂಡ ಮಾಡ್ತಾಯಿದ್ದೀವಿ. ಹಾಗೂ ಮತ್ತು ಡೆಂಟಲ್ ಕ್ಲಿನಿಕ್ ವತಿಯಿಂದ ಒಂದು ಪರೀಕ್ಷೆ ತಪಾಸಣೆ ಮಾಡ್ತಾಯಿದ್ದೀವಿ. ಎಲ್ಲರೂ ಈ ಭಾಗದ ಜನಗಳೆಲ್ಲ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಬಂದು ಎಲ್ಲ ಪಾಲ್ಗೊಂಡು ಇದರ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ. ಬಂಧುಗಳೇ ನಮಸ್ಕಾರ. ಇವತ್ತು ಜಿಗಣಿ ಸುತ್ತಮುತ್ತಲಿನ ಜನತೆಗೆ ಮಹಾಸುದಿನ. ಉಕ್ಕಿನ ಮಹಿಳೆ ಭಾರತದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ 108ನೇ ಜನ್ಮದಿನ ಆಚರಣೆ ಮತ್ತು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಜಿಗಣಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು 3ನೇ ವರ್ಷದ ಯಶಸ್ವಿ ಶಿಬಿರ. ಈ ಹಿಂದೆ ನಡೆದ 2 ವರ್ಷದ ಶಿಬಿರಗಳಲ್ಲಿ 600 ಜನಕ್ಕೂ ಹೆಚ್ಚು ಜನರಿಗೆ ಉಚಿತ ಆರೋಗ್ಯ ತಪಾಸಣೆ, 200 ಜನಕ್ಕೂ ಹೆಚ್ಚು ಜನರಿಗೆ ಉಚಿತ ಕನ್ನಡಕಗಳೆಲ್ಲ ಕೊಡಿಸಿದ್ವಿ. ಆ ಮಹಾತಾಯಿಯ ಹೆಸರಲ್ಲಿ ಜನ್ಮದಿನ ಆಚರಣೆ ಮತ್ತು ಆರೋಗ್ಯ ಶಿಬಿರ ಮಾಡ್ತಾ ಇರೋದು ಈ ಬೆಂಗಳೂರು ವಿಭಾಗದಲ್ಲಿ ನಾವೇ ಮೊದಲಿಗಿರುವಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾಯಿದೆ ಮತ್ತು ಒಂದು ಗೌರವನೂ ಕೂಡ ತರ್ತಾ ಇದೆ. ಈ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹೋದರ ಜಿಗಣಿ ವಿನೋದ್ರವರು, ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಮತ್ತು ಜಿಗಣಿ ಪುರಸಭಾ ಸದಸ್ಯರು ಇವರ ನೇತೃತ್ವದಲ್ಲಿ ಹೊಸಬೆಳಕು ಟ್ರಸ್ಟ್, ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್, ಪುರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಮತ್ತು ಇತರೆ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸೇರಿಕೊಂಡು ನಾವು ಮಾಡ್ತಾಯಿದ್ದೀವಿ. ಇವತ್ತು ಆಕ್ಸ್ಫರ್ಡ್ ಆಸ್ಪತ್ರೆಯ ವೈದ್ಯರಿಂದ ಮಕ್ಕಳ ರೋಗ, ಸ್ತ್ರೀ ರೋಗ, ಡರ್ಮೆಟಾಲಜಿ, ಸಾಮಾನ್ಯ ರೋಗಗಳ ತಪಾಸಣೆ, ಉಚಿತ ECG ಮುಂತಾದ ಚೆಕಪ್ ಮಾಡಿ ಅಗತ್ಯ ಇರೋರಿಗೆ ಉಚಿತ ಔಷಧಿಯನ್ನು ವಿತರಣೆ ಮಾಡ್ತಾಯಿದ್ದಾರೆ. ಶ್ರೀ ವೆಂಕಟೇಶ್ವರ ಡೆಂಟಲ್ ಕಾಲೇಜು ವತಿಯಿಂದ ಕಂಪ್ಲೀಟ್ ದಂತ ಚಿಕಿತ್ಸೆ ಇದ್ದು ಅವರಿಗೆ ಪರೀಕ್ಷೆ ಮಾಡಿ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದವರಿಗೆ ಆಸ್ಪತ್ರೆಯಲ್ಲಿ ಹಲ್ಲು ಕೀಳುವುದಾಗಲಿ, ಹಲ್ಲು ಕಟ್ಟುವುದಾಗಲಿ ಅಥವಾ ಹಲ್ಲು ತುಂಬುವುದಾಗಲಿ 90% ರಿಯಾಯಿತಿ ದರದಲ್ಲಿ ಆಗುತ್ತೆ. ವಿಠಲ ಕಣ್ಣಿನ ಆಸ್ಪತ್ರೆ ವತಿಯಿಂದ ಕಣ್ಣಿನ ಪರೀಕ್ಷೆ ಮಾಡಿ ಅಗತ್ಯವಿದ್ದವರಿಗೆ ಇವತ್ತು 8 ದಿವಸಕ್ಕೆ ಅಂದರೆ ನೆಕ್ಸ್ಟ್ ಬುಧವಾರ ವಿನೋದ್ ಅವ್ರ ಕಡೆಯಿಂದ ಉಚಿತ ಕನ್ನಡಕ ವಿತರಣೆ ಇರುತ್ತೆ. ಮತ್ತು ಪುರೆ ಆಪ್ರೇಷನ್ ಅಗತ್ಯವಿದ್ದವರಿಗೆ ಕರ್ಕೊಂಡೋಗಿ ವಿಠಲ ಕಣ್ಣಿನ ಆಸ್ಪತ್ರೆ ಅಲ್ಲಿ ಆಪ್ರೇಷನ್ ಮಾಡಿಸಿ ಇಲ್ಲಿಗೆ ತಂದು ಬಿಡಲಾಗೋದು. ಮತ್ತು NCD ಸರ್ಕಾರಿ ಆಸ್ಪತ್ರೆ ಆನೇಕಲ್ ಇವರ ವತಿಯಿಂದ ಓರಲ್ ಕ್ಯಾನ್ಸರ್ ಅಂದರೆ ಬಾಯಿ ಕ್ಯಾನ್ಸರ್, ಬಾಯಿನಲ್ಲಿ ಏನಿರುತ್ತೋ ಹಲ್ಲು ಕ್ಯಾನ್ಸರ್ ಆಗ್ಬೋದು, ದವಡೆ ಆಗಿರ್ಬೋದು, ಗಂಟಲು ಕ್ಯಾನ್ಸರ್ ಆಗಿರ್ಬೋದು ಅಥವಾ ನಾಲಿಗೆ ಕ್ಯಾನ್ಸರ್ ಕೂಡ ಇದೆ. ಇದೆಲ್ಲನೂ ಕೂಡ ಇಲ್ಲಿ ಚೆಕಪ್ ಮಾಡಿ ಅಗತ್ಯವಿದ್ದವರಿಗೆ ಸರ್ಕಾರಿ ಆಸ್ಪತ್ರೆಯ ಮುಖಾಂತರ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಗೆ ಒಳಪಡಿಸಲಾಗೋದು. ಮತ್ತು ಇದೇ ಸಂದರ್ಭದಲ್ಲಿ ಹೊಸಬೆಳಕು ಟ್ರಸ್ಟ್ ಮತ್ತು ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೇತ್ರದಾನ ನೋಂದಣಿ, ಅಂಗಾಂಗ ದಾನ ನೋಂದಣಿ ಮತ್ತು ಅರಿವು ಕಾರ್ಯಕ್ರಮ ಕೂಡ ಇದೆ. ತಮ್ಮ ಮನೆಗಳಲ್ಲಿ ಆಕಸ್ಮಿಕವಾಗಿ ಸಾವು ಸಂಭವಿಸಿದರೆ ನೇತ್ರಗಳನ್ನು, ಕಣ್ಣುಗಳನ್ನು ಬೆಂಕಿಯಲ್ಲಿ ಸುಡದೆ, ಮಣ್ಣಲ್ಲಿ ಮಣ್ಣಾಗಿಸದೆ ದಾನ ಮಾಡಬೇಕಂತ ಹೇಳ್ಕೊತೀನಿ. ಈ 15 ದಿವಸದಲ್ಲಿ ಹೊಸರೋಡಲ್ಲಿ ಒಬ್ಬರ ದೇಹದಾನ ಮತ್ತು ನೇತ್ರದಾನ ಮಾಡಿದ್ದಾರೆ ಆಕ್ಸ್ಫರ್ಡ್ ಆಸ್ಪತ್ರೆಗೆ. ಇದೆಲ್ಲ 4 ದಿವಸ ಹಿಂದಗಡೆ ಸತೀಶ್ ಅಂತೇಳಿ ಹಾರ್ಗದೇವರು ಅವರು ಕೂಡ ದೇಹದಾನವನ್ನು ಮಾಡಿದ್ದಾರೆ. ಸತ್ತ ಮೇಲೆ ಆ ದೇಹಗಳನ್ನು ಸುಡದೆ ದಾನ ಮಾಡಿದರೆ ಇತರರಿಗೆ ಪ್ರಯೋಜನ ಆಗುತ್ತೆ ಅಂತ ಹೇಳ್ಬಿಟ್ಟು
ಈ ಇಂದಿರಾ ಗಾಂಧಿಯವರ ಆರೋಗ್ಯ ಶಿಬಿರಕ್ಕೆ ಸ್ಪಂದಿಸಿದ ಎಲ್ರಿಗೂ ಮತ್ತು ಈ ಶಿಬಿರದ ವಿಚಾರವನ್ನು ಜನಸಾಮಾನ್ಯರಿಗೆ ತಲುಪಿಸಲು ಏನು ಮೀಡಿಯಾ ಹೆಲ್ಪ್ ಮಾಡಿದರು ಅವರೆಲ್ಲರಿಗೂ ಕೂಡ, ಆಯೋಜಕರಿಗೂ ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು. ನಮ್ಮ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಹೊಸಬೆಳಕು ಟ್ರಸ್ಟ್ನ ಸಹಯೋಗದಲ್ಲಿ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳು, ನಮ್ಮೆಲ್ಲರಿಗೂ ಕೂಡ ದೇಶಕ್ಕೆ ಒಂದು ಸ್ಫೂರ್ತಿದಾಯಕವಾದಂತಹ ದಿವ್ಯಚೇತನ ಅಂದರೆ ಅದು ನಮ್ಮ ಇಂದಿರಾ ಗಾಂಧಿಯವರು. ಅವರ ಜನ್ಮದಿನದ ಪ್ರಯುಕ್ತವಾಗಿ ವಿಶೇಷವಾಗಿ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು, ಉಚಿತ ಕಣ್ಣಿನ ತಪಾಸಣೆ ಮತ್ತಿತರವಾದ ಆರೋಗ್ಯಕರವಾಗಿರ್ತಕ್ಕಂಥ ಶಿಬಿರಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಹೊಸಬೆಳಕು ಟ್ರಸ್ಟು ನಿತ್ಯ ನಿರಂತರವಾಗಿ ಆರೋಗ್ಯ, ಪರಿಸರ, ಶಿಕ್ಷಣ ಹಲವಾರು ರೀತಿಯ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಜಿಗಣಿ ವಿನೋದ್ರವರ ನೇತೃತ್ವ ಹಾಗೂ ಹೊಸಬೆಳಕು ಟ್ರಸ್ಟ್ನ ಅಧ್ಯಕ್ಷರಾದಂಥ ಜಿಗಣಿ ರಾಮಕೃಷ್ಣ ಅವರ ಮಾರ್ಗದರ್ಶನ ಸಾಕಷ್ಟು ಉತ್ತಮವಾಗಿ ಹಲವಾರು ಯುವ ಸಮಾಜಕ್ಕೆ ಮಾದರಿಯಾಗುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳ್ತಕ್ಕಂಥದ್ದು ಇಷ್ಟೇ, ಮನುಷ್ಯ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ಬದುಕಿದ್ದಂಥ ದಿನಗಳಲ್ಲಿ ಎಷ್ಟು ಒಳ್ಳೆಯ ಕೆಲಸ ಮಾಡ್ತೀವಿ ಅನ್ನೋದು ಮಾತ್ರ ನಮಗೆ ಮುಖ್ಯ ಆಗಿರುತ್ತೆ. ನಾವೆಲ್ಲರೂ ಕೂಡ ಸಾಧ್ಯವಾದಷ್ಟು ಒಳ್ಳೆಯ ಹಾದಿಯಲ್ಲಿ ಸಾಗಬೇಕು, ದುರಭ್ಯಾಸಗಳನ್ನು ಬಿಟ್ಟು ಉತ್ತಮವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ, ದೇಶವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಸ್ಫೂರ್ತಿದಾಯಕವಾಗಿರ್ತವೆ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ, ಹೊಸಬೆಳಕು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.